ದಾರಿ ಯಾವುದಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಿ ಎಸ್ ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಮತ್ತೊಮ್ಮೆ ಅವರಿಗೊಂದು ವಿಶ್ವಾಸ ಇದೆ ಏನು ಅಂತಂದರೆ, ಮತ್ತೆ ನಾನು ಜನರ ಬಳಿಗೆ ಹೋಗ್ತೀನಿ, ಜನ ನಮ್ಮನ್ನು ಒಪ್ಪುತ್ತಾರೆ. ಅಷ್ಟೇ ಅಲ್ಲ, ಮತ್ತೆ ನಮ್ಮನ್ನು ಅಧಿಕಾರಕ್ಕೆ ತರ್ತಾರೆ. ಫಲಿತಾಂಶ ಅನ್ನುವಂಥದ್ದು ದೇವರಿಗೆ ಬಿಟ್ಟಂಥ ವಿಚಾರ. ಆದರೆ ನಮ್ಮ ಪ್ರಯತ್ನಗಳೇನಿದೆ ಆ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೇನು ಅಂದರೆ, ನಾಯಕರ ಬಗ್ಗೆ ಅಂದರೆ ಹಿರಿಯ ನಾಯಕರಿಗೆ ನಮ್ಮ ಮೇಲೆ ಎಲ್ಲೋ ಒಂದು ಕಡೆಗೆ ಬೇಸರ ಇದೆ. ಅದು ಬೇರೆಯವರು ಮಾಡಿದಂಥ ಪಿತೂರಿಯ ಪ್ರತಿಫಲ ಇರಬಹುದು. ಆದರೆ ಅವ್ರನ್ನ ಮನವೊಲಿಸಲಿಕ್ಕೆ ನಾನು ಮತ್ತೆ ಪ್ರಯತ್ನ ಪಡ್ತೀನಿ ಎನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ. ಯಡಿಯೂರಪ್ಪನವರು ವಿಶೇಷವಾಗಿ ಹೇಳಿರುವಂಥದ್ದು ಅಡ್ವಾಣಿಯವರ ಕುರಿತಾಗಿ. ಅಷ್ಟೇ ಅಲ್ಲ, ಮೊನ್ನೆ ಅಡ್ವಾಣಿಯವರು ಏನು ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ಒಂದು ಪತ್ರವನ್ನು ಕೂಡ ರವಾನಿಸಿದ್ದಾರೆ. ಆ ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಆ ಪತ್ರದಲ್ಲಿ ಯಡಿಯೂರಪ್ಪ ಏನು ಬರೆದಿದ್ದಾರೆ ಅದನ್ನು ನೋಡೋಣ ಬನ್ನಿ. ಇವಾಗ ನಾವು ನೋಡ್ತಾ ಇದ್ದೀವಿ. ಆ ಪತ್ರವನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮ್ಮ ಬ್ಲಾಗ್ನಲ್ಲಿ ಏನು ಅಡ್ವಾಣಿಯವರು ಹೇಳಿದರು ಅದಕ್ಕೆ ಯಡಿಯೂರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ಕುಂದುತ್ತೆ, ಅಲ್ಲದೆ ವಿರೋಧ ಪಕ್ಷಗಳು ಬಲಗೊಳ್ಳಲಿಕ್ಕೂ ಕೂಡ ಇದು ಕಾರಣ ಆಗಬಹುದು ಅಂತ ಅವರು ಉಲ್ಲೇಖಿಸಿದ್ದಾರೆ. ಚುನಾವಣಾ ವರ್ಷದಲ್ಲಿ ನಿಮ್ಮಂಥ ಹಿರಿಯ ನಾಯಕರು ಇಂಥ ಹೇಳಿಕೆ ನೀಡೋ ಮುನ್ನ ಯೋಚನೆ ಮಾಡಬೇಕಾಗಿತ್ತು ಅಂತ ಕೂಡ ಯಡಿಯೂರಪ್ಪ ಹೇಳಿದ್ದಾರೆ. ರಾಜ್ಯ BJPಗೆ ನಾನೇ ಮೂಲ ಸಮಸ್ಯೆ ಅಂತ ನೀವು ಬಿಂಬಿಸ್ತಾ ಇದ್ದೀರಿ. ಇದು ಸತ್ಯಕ್ಕೆ ದೂರವಾಗಿರುವಂಥ ಸಂಗತಿ. ನಿಮ್ಮ ಅರಿವಿಗೆ ಬಂದಿರೋ ಹಾಗೆ ರಾಜ್ಯ BJPಗೆ ಯಾವುದೇ ಕುಂದು ಉಂಟಾಗಿಲ್ಲ. ಅಂಥ ಅನುಮಾನಗಳು ನಿಮಗೇನಾದರೂ ಇದ್ದರೆ ನಾನೇ ಸ್ವಯಂ ನಿಮ್ಮನ್ನು ಭೇಟಿ ಮಾಡಿ ವಿವರಿಸಲಿಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಯಡಿಯೂರಪ್ಪ ಹೇಳಿರುವಂಥದ್ದು. ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗಡೆ ಅವರನ್ನು ಬಳಸಿಕೊಂಡು ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸುವಂಥ ಪ್ರಯತ್ನವನ್ನು ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರೇ ಮಾಡಿದರು ಅಂತ ಅತೃಪ್ತಿಯನ್ನು ಯಡಿಯೂರಪ್ಪ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಪಕ್ಷದ ಸ್ಥಿತಿಗತಿಯ ಬಗ್ಗೆ ಧಕ್ಕೆಯಾಗಿದೆ ಅನ್ನುವಂಥ ಅಂಶ ನಿಮ್ಮ ಗಮನಕ್ಕೆ ಬಂದಿದ್ದರೆ ರಾಜ್ಯದಲ್ಲಿ ಒಂದು ಸುತ್ತು ಸಮೀಕ್ಷೆ ಮಾಡಿ, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಕ್ಷ ಹಾಗೂ ನನ್ನ ಜನಪ್ರಿಯತೆ ಏನು ಅನ್ನುವಂಥದ್ದು ನಿಮ್ಮ ಅರಿವಿಗೆ ಬರುತ್ತೆ ಅಂತ ಕೂಡ ಯಡಿಯೂರಪ್ಪ ಹೇಳಿದ್ದಾರೆ. ಈ ಪತ್ರದ ಪ್ರತಿಗಳನ್ನು ಕೇವಲ ಅವರು ಅಡ್ವಾಣಿಯವರಿಗೆ ಮಾತ್ರ ಕಳಿಸಿರುವಂಥದ್ದಲ್ಲ. ಪಕ್ಷದ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ, ಲೋಕಸಭೆಯ ವಿಪಕ್ಷ ನಾಯಕಿ ಸುಷ್ಮಾ ಸ್ವರಾಜ್, ಹಿರಿಯ ನಾಯಕರಾದ ಅರುಣ್ ಜೇಟ್ಲಿ, ರಾಜನಾಥ್ ಸಿಂಗ್ ಅವರಿಗೂ ಕೂಡ ಯಡಿಯೂರಪ್ಪ ಈ ಪತ್ರದ ಪ್ರತಿಯನ್ನು ರವಾನಿಸಿದ್ದಾರೆ. ಇದು ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಯಡಿಯೂರಪ್ಪನವರೇ, ಪತ್ರ ಏನು ಬರೆದಿದ್ದೀರಿ ಅನ್ನೋದನ್ನು ಕೂಡ ನಾವು ತೋರಿಸಿದ್ವಿ ವೀಕ್ಷಕರಿಗೆ. ಅಡ್ವಾಣಿಯವರ ವಿರುದ್ಧ ಇದೇನು ಹೊಸದೇನೂ ಅಲ್ಲ ತಾವು ಕಿಡಿಕಾರ್ತಿರುವಂಥದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ಅಡ್ವಾಣಿಯವರ ವಿರುದ್ಧ ನೇರವಾಗಿ ಮಾತಾಡಿದ್ದೀರಿ. ಅನಂತಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರಲಿಕ್ಕೆ ಅಡ್ವಾಣಿ ಒಳಗಡೆ ಸಂಚು ರೂಪಿಸಿದ್ರು ಅನ್ನುವಂಥ ಮಾತನಾಡಿದ್ದೀರಿ. ಜೊತೆಗೇನು ಅಂದರೆ ಬೇಕು ಅಂತಲೇ ನನ್ನ ಮೇಲೆ ಇಲ್ಲಿ ಸಲದ ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ, ಇದು ತಪ್ಪು ಅನ್ನುವಂಥ ಮಾತನ್ನು ಹೇಳಿದಿರಿ. ಇನ್ನೊಂದು ಕಡೆಗೆ ಮೋದಿನೇ ಬಹಳ ಸೂಕ್ತವಾದಂಥ ನಾಯಕ ಪ್ರಧಾನಿ ಆಗಲಿಕ್ಕೆ ಅಂತ ಅಡ್ವಾಣಿಯವರನ್ನ ಬೇಕು ಅಂತಲೇ ಪಕ್ಕಕ್ಕಿಡುವಂಥ ಸರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ. ಅಡ್ವಾಣಿಯವರು ನಿಮ್ಮ ಮೇಲೆ ಅಸಮಾಧಾನ ಇದೆ ನಿಜ, ಆದರೆ ನೀವು ಕೂಡ ಸಮಯ ಸಂದರ್ಭ ಸಿಕ್ಕಾಗ ತಿರುಗೇಟನ್ನು ನಿಮ್ಮದೇ ರೀತಿಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಇಂಥ ಪ್ರಯತ್ನಗಳಿಂದ ಏನಾದರೂ ನಿಮ್ಮ ಸಂಬಂಧಗಳು ಸುಧಾರಿಸಲಿಕ್ಕೆ ಸಾಧ್ಯನಾ? ಮೊದಲನೇದು 6 ಆಗಸ್ಟ್ ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಪತ್ರ ಬರೆದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಕಾಪಿ ಹಾಕಿದ್ದೆ. ಅದೇಗೆ ಸುವರ್ಣ ನ್ಯೂಸ್ಗೆ ಈ ಕಾಪಿ ಸಿಕ್ತು, ಬಹುಶಃ ಮಾಧ್ಯಮದ ಸ್ನೇಹಿತರು ಇರೋದರಲ್ಲೇ ವಿಶೇಷತೆ. ಹೇಗಾದರೂ ಮಾಡಿ ಈ ಥರ ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನು, ಲೆಟರ್ಗಳನ್ನು ಪತ್ತೆ ಹಚ್ಚಿ ನಿಮ್ಮ ಡ್ಯೂಟಿಯನ್ನು ನೀವು ಮಾಡಿದ್ದೀರಿ, ಅದರದ್ದೇನು ನಮ್ಮ ಪ್ರಶ್ನೆ ಇಲ್ಲ. ಆದರೆ ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ನಾನು ಪತ್ರ ಬರೋದನ್ನು ಭಾಳ ಗೌಪ್ಯವಾಗಿಟ್ಟಿದ್ದೆ. ಹೇಗೆ ನಿಮ್ಮ ಕೈಗೆ ಸಿಗ್ತೋ ಗೊತ್ತಿಲ್ಲ. ಹಾಗೆ ನಾನು ಬಹಿರಂಗವಾಗಿ ಪತ್ರ ಬರೀಬೇಕು ಅಂತ ಅಪೇಕ್ಷೆ ಇದ್ದಿದ್ದರೆ ಎಲ್ಲರಿಗೂ ಕಾಪಿ ಕೊಟ್ಟು ಪ್ರೆಸ್ನವರು ರಿಲೀಸ್ ಮಾಡಿ ನಾನು ಆ ಕೆಲಸ ಮಾಡ್ತಾಯಿದ್ದೆ. ಅದರ ಕಂಟೆಂಟ್ಸ್ ಏನಿದೆ ಅಂತ ಈಗಾಗಲೇ ನೀವು ಓದಿ ಹೇಳಿದ್ದೀರ. ಅದರಲ್ಲಿ ಸತ್ಯಾಂಶ ಇದೆ. ನಾನು ಹೇಳಿರುವಂಥ ಪತ್ರದಲ್ಲಿ ಬರೆದಿರುವಂಥ ಒಂದೊಂದು ಸಾಲು ಸಹ ಅತ್ಯಂತ ಪ್ರಾಮಾಣಿಕವಾಗಿ, ಭಾಳ ಗೌರವಯುತವಾಗಿ ಲಾಲ್ ಕೃಷ್ಣ ಅದ್ವಾನಿಯವರಿಗೆ ನಾನು ಬರೆದಿರೋ ಪತ್ರ, ಅದರ ಕಾಪಿಯನ್ನು ರಾಷ್ಟ್ರೀಯ ಅಧ್ಯಕ್ಷರಿಗೆ, ಜೇಟ್ಲಿಗೆ, ಸುಷ್ಮಾ ಸ್ವರಾಜ್ ಅವರಿಗೆ ನಾನು ಪ್ರತಿಯನ್ನು ಕಳಿಸ್ಕೊಟ್ಟಿದ್ದೆ, ರಾಜನಾಥ್ ಸಿಂಗ್ ಜಿ ಅವರಿಗೆ. ನಾನು ಅವರಿಂದ ಇನ್ನೂ ಪತ್ರಕ್ಕೆ ಉತ್ತರ ಸಿಕ್ಕಿಲ್ಲ. ನನ್ನ ಅಪೇಕ್ಷೆ ಏನಿದೆ ಅಂದರೆ, ಕೇಂದ್ರದ ನಾಯಕರುಗಳಿಗೆ ಪತ್ರ ಬರೆಯೋದು ಅಪರೂಪ. ಬಹುಶಃ ನಾನು ಮುಖ್ಯಮಂತ್ರಿ ಆದಮೇಲೆ ಅಥವಾ ಮುಖ್ಯಮಂತ್ರಿ ಸ್ಥಾನದ ಇಳಿದ ಮೇಲೆ ಇದುವರೆಗೆ ಒಂದು 2-3 ಪತ್ರ ಬರೆದಿರ್ಬೋದೇ ಹೊರತು ಅದಕ್ಕಿಂತ ಹೆಚ್ಚು ಪತ್ರವನ್ನು ನಾನು ಬರೆದಿಲ್ಲ. ಅನಿವಾರ್ಯವಾಗಿ ಬಹಳ ನೊಂದು, ಯಾತಕ್ಕಾಗಿ ಲಾಲ್ ಕೃಷ್ಣ ಅದ್ವಾನಿಯವರು ಮತ್ತೆ ಕರ್ನಾಟಕದ ಬಗ್ಗೆ ಈ ಥರ ಯೋಚನೆ ಮಾಡ್ತಾರೆ. ಓಕೆ, ನಾನು 23 ದಿವಸ ಜೈಲಿನಲ್ಲಿ ಇದ್ದಾಗ ಇವರು ಪ್ರವಾಸ ಬಂದು ಆಗಲೂ ಸಹ ಇದೇ ರೀತಿ ಮಾತನ್ನು ಹೇಳಿದರು. ಇದು ನನ್ನ ಭಾಳ ನೋವು. ಅಲ್ಲ, ಯಾವುದೇ ನಾಯಕರಿಗೆ ಸಹಜವಾಗಿ ಮನಸ್ಸಿಗೆ ಬೇಜಾರಾಗುತ್ತೇನೋ ಅಂತ. ಯಾಕಂದರೆ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಬೆಂಬಲಿಗರು ಯಾರೂ ಕೂಡ ಹೋಗಲಿಲ್ಲ, ಅವರು ಬರಮಾಡ್ಕೊಳ್ಳಿಲ್ಲ. ನೋಡಿ, 2 ವಿಷಯ ಇಲ್ಲಿ. ನೀವೇ ಹೇಳಿ, ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಜೈಲಿನಲ್ಲಿರಬೇಕಾದ್ರೆ, ವಿನಾಕಾರಣ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರನ್ನ ಒಳಗಡೆ ಇಡಬೇಕಾದ್ರೆ, ನೀವು ಬೆಂಗಳೂರಿಗೆ ಬಂದು ಅಥವಾ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಕಾರ್ಯಕರ್ತರ ಮನಸ್ಸಿಗೆ ಏನಾಗುತ್ತೆ?
ನೀವು ಬಂದದ್ದು ಯಾವಕ್ಕೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಬಂದ್ರಿ. ಜೀವನ ಪೂರ್ತಿ ಅದ್ವಾನಿಜಿಯವರು ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ನಮ್ಮನ್ನು ಅಗ್ರಗಣ್ಯ ನಾಯಕರು ಅಂತ ಒಪ್ಕೊಂಡ್ರು ಅಂತ. ಅವರು ಕರ್ನಾಟಕಕ್ಕೆ ಬಂದದ್ದು ಸರಿ ತಪ್ಪು ನಾನು ಚರ್ಚೆ ಮಾಡಲ್ಲ. ಓಕೆ, ಆದರೆ ನಾನು ಜೈಲಿನೊಳಗಡೆ ಇದ್ದೆ, ನಮ್ಮ ಸಚಿವರುಗಳಿಗೆ ಬೇಸರಾಗಿ ಹೋಗದೇ ಇರ್ಬೋದು, ಅದಕ್ಕೆ ನಾನು ಕಾರಣ ಅಲ್ಲ. ಅದನ್ನು ಯಾರಾದರೂ ಯಡಿಯೂರಪ್ಪ ಕಾರಣ ಅಂದರೆ ದೇವ್ರಿಗೆ ಗೊತ್ತು, ಅದು ವಾಸ್ತವಿಕ ಸತ್ಯ ಸಂಗತಿ ಅಂತ. ಹೋಗಬೇಕಾಗಿತ್ತು ನಮ್ಮ ಸಚಿವರುಗಳು, ಆ ವಿಷಯ ಬೇರೆ. ಅದು ನಾನು ಹೇಳುವಂಥದ್ದು. ಇಷ್ಟೊಂದು ಬಹಿರಂಗವಾಗಿ ಲಾಲ್ ಕೃಷ್ಣ ಅದ್ವಾನಿ ಅವರು ಓಕೆ ಹೇಳಿಕೆಯನ್ನು ಕೊಟ್ಬಿಟ್ರೆ ಪ್ರತಿಪಕ್ಷದ ದೊಡ್ಡ ಅಸ್ತ್ರ ತಾನೆ, ಕಾರ್ಯಕರ್ತರ ಆತ್ಮವಿಶ್ವಾಸ ಹೊರಟೋಗುತ್ತಾನೆ. ನಾವು ಚುನಾವಣೆಯಲ್ಲಿ ನಿಂತಾಗ ಠೇವಣಿ ಕಳ್ಕೊತೀವಿ ಅಂದರೂ ಗೆಲ್ತೇವೆ ಅಂತ ಹೇಳ್ಕೊಂಡು ಪ್ರಚಾರದಲ್ಲಿ ಓಡಾಡ್ತೇವೆ. ಅಂಥ ಸಂದರ್ಭದಲ್ಲಿ ಇನ್ನು 8-9 ತಿಂಗಳು ಚುನಾವಣೆ ಇರಬೇಕಾದ್ರೆ, ಈಗಲೇ 2 ತಿಂಗಳು 4 ತಿಂಗಳ ಹಿಂದೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಲಾಲ್ ಕೃಷ್ಣ ಅದ್ವಾನಿಜಿಯವರು ಅವ್ರನ್ನ ಅಭಿನಂದನೆ ಸಲ್ಲಿಸಿ ಒಳ್ಳೆ ಕೆಲಸ ಮಾಡ್ತಿದೆ ಈ ಸರ್ಕಾರ ಅಂತೇಳಿ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ರಿ ತಾನೆ. ಹಾಗಿದ್ರೆ ಇಷ್ಟು ಬೇಗ ಜಗದೀಶ್ ಶೆಟ್ಟರು ಇನ್ನೂ 1 ತಿಂಗಳಾಗಲಿಲ್ಲ, ಇಷ್ಟು ಬೇಗ ಮತ್ತೆ ಆ ಮಾತನ್ನು ಮರುಕಳಿಸಿ ಮಾತನಾಡುವಂಥದ್ದು ಏನಾಗ್ಬೋದು ಪರಿಣಾಮ, ಏನು ಹಿನ್ನೆಲೆ, ಏನು ಉದ್ದೇಶ ಅಂತ ನಾವೇನು ತಿಳ್ಕೊಬೇಕು. ಅದಕ್ಕಾಗಿಯೇ ನಾನು ಅತ್ಯಂತ ಗೌಪ್ಯವಾಗಿ ಒಂದು ಪತ್ರವನ್ನು ಬರೆದು ನಾನೇ ಬರ್ತೇನೆ, ಕರೀರಿ, ನಮಗೆ ನಿಮ್ಗೆ ಕಿವಿ ಹಿಂಡಿ ಹೇಳೋಕ್ಕೆ ನಿಮ್ಗೆ ಅಧಿಕಾರ ಇದೆ, ನಿಮ್ಮ ಮನದಟ್ಟು ಮಾಡ್ತೇವೆ, ಮನವರಿಕೆ ಮಾಡ್ತೇವೆ, ಈ ರೀತಿ ಪತ್ರವನ್ನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬೇಡಿ ಅಂತ ಅತ್ಯಂತ ವಿನಯದಿಂದ ಒಬ್ಬ ಅವರ ಸಾಮಾನ್ಯ ಸೇವಕನಾಗಿ, ಅವರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರಿಗೆ ವಿನಂತಿ ಮಾಡಿದ್ದೇನೆ ಹೊರತು ಒಂದು ಶಬ್ದ ಬೇರೆ ಅರ್ಥದಲ್ಲಿ ನಾನು ಮಾಡಿದೆ. ಎಸ್, ಯಡಿಯೂರಪ್ಪ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ಕಾಂತೇಶ್ ಹಿರೇಮಠನು ಅಂತವ್ರು ನಮಗೆ ಕರೆ ಮಾಡಿದ್ದಾರೆ. ಕಾಂತೇಶ್ ಏನು ಪ್ರಶ್ನೆ ಕೇಳ್ತಾರೆ? ಕಾಂತೇಶ್, ಯಡಿಯೂರಪ್ಪನವ್ರು ಇದ್ದಾರೆ, ಏನು ಕೇಳ್ತೀರಿ ಅವ್ರಿಗೆ? ನಿಜವಾಗ್ಲೂ ನೀವು ಯಾವಾಗ ಮತ್ತೆ ಅಧಿಕಾರಕ್ಕೆ ಬರ್ತೀರಿ ಅನ್ಸ್ಬಿಟ್ಟಿದೆ ನಮ್ಗೆಲ್ಲ. ಯಾಕಣ ಅಧಿಕಾರ ಕೊಡೋರು ನೀವೇ ತಾನೆ. ನೀವು ಇದ್ದಂತ ಸಂದರ್ಭದಲ್ಲಿ ಆ ಕೈಗೊಂಡಂತ ಜನಪರ ಯೋಜನೆಗಳು, ಒಂದು ಮಡಿಲು ಯೋಜನೆ ಆಗಿರ್ಬೋದು, ಬಡವರು ಬಗ್ರನ್ನ ನೋಡ್ತಕ್ಕಂತ ಒಂದು ಸ್ಥಿತಿಗತಿ ಇರ್ಬೋದು, ಬಹಳ ಚೆನ್ನಾಗಿತ್ತು. ಈಗ ನಾವು ಕೆಲ ದಿನಗಳಿಂದ ಅದನ್ನ ನಾವು ಕರ್ನಾಟಕದಲ್ಲಿ ಕಾಣ್ಲಿಕ್ಕೆ ಆಗ್ತಿಲ್ಲ ಸಾಹೇಬ್ರೆ. ಇದನ್ನು ಎಲ್ಲರಿಗೂ ತಿಳಿಸಪ್ಪ, ನಾನು ಮತ್ತೆ ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ, ನೀನು ಯಾವಾಗಾದ್ರೂ ಬಂದಾಗ ಭೇಟಿ ಮಾಡ್ತೀನಿ, ನೀನು ನಿನ್ನ ಅಡ್ರೆಸ್ ತಿಳ್ಕೊಂಡು ನಿಮ್ಮ ಮನೆಗೆ ನಾನು ಬಂದು ಹೋಗ್ತೇನೆ. ಇನ್ನೊಂದು ಸಾಹೇಬ್ರೆ, ನೀವು ಯಾವಾಗ ಮತ್ತೆ ನಿಮ್ಮ ಸ್ಟ್ರೀಮಿಂಗ್ ಬರ್ತೀರಾ, ಯಾವಾಗ ನೀವು ಮತ್ತೆ ಈ ಒಂದು ಪತ್ರದಲ್ಲಿ ಬರ್ತೀರಾ ಅಂತ ನಾ ಕೇಳ್ತಾ ಇದ್ದೀನಿ. ಖಂಡಿತನಪ್ಪ, ಈ ಕೋರ್ಟ್ನಲ್ಲಿ ಪರ್ಮಿಷನ್ ತಗೊಂಡು ನಾಳೆ ನಾಡಿದ್ರಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಬರ್ತೇನೆ. ಎಲ್ಲರೂ ನಿಮ್ಮ ಜಿಲ್ಲೆ ಬರಬೇಕು ಹತ್ರ ಬಂದಾಗ ನಾನು ಬಂದು ಭೇಟಿ ಸತ್ತು ಹೋಗ್ತಾ ಇದಾರೆ, ಬಡವರನ್ನ ನೋಡ್ತಕ್ಕಂಥವ್ರು ಯಾರು ಇಲ್ಲ ಸಾಹೇಬ್ರೆ. ಇಲ್ಲ, ನಾನು ಬರ್ತೀನಪ್ಪ, ಮಾಡಿ ಬರ್ತೀನಿ. ಓಕೆ ಕಾಂತೇಶ್, ಯಡಿಯೂರಪ್ಪನ ಮುಖದಲ್ಲಿ ಕಮಲ ಅರಳಿಬಿಟ್ಟಿದೆ ಈಗ ನಿಮ್ಮ ಮಾತನ್ನು ಕೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಮುಂದಿನ ಕಾಲರ್ ಯಾರು ಕೇಳೋಣ. ಶ್ರೀಕಾಂತ್ ಅಂತ ನಮಗೆ ಕರೆ ಮಾಡಿದ್ದಾರೆ ರಾಯಚೂರಿನಿಂದ. ಶ್ರೀಕಾಂತ್, ಏನು ಹೇಳ್ತೀರಿ? BSY ಇದ್ದಾರೆ ನಮ್ಮ ಜೊತೆಗೆ. ತಾವು ಮತ್ತೊಮ್ಮೆ ರಾಜ್ಯ ಪ್ರವಾಸ ಮಾಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊತಿದ್ದೀವಿ ಸರ್. ನಾನು 2 ದಿವಸದಲ್ಲಿ ಪ್ರವಾಸ ಶುರು ಮಾಡ್ತೀನಪ್ಪ. ನೀನು 1 ತಿಂಗಳು ನಾನು ರಾಜ್ಯದ ಉದ್ದಗಲಕ್ಕೆ ಓಡಾಡ್ತೀನಿ. ಶನಿವಾರ ಒಂದಿನ, ವಾರಕ್ಕೆ ಒಂದಿನ ಬೆಂಗಳೂರು. ಸರ್, 2003 ನಾವು ರಂಗಮಂದಿರಕ್ಕೆ ಬಂದಿದ್ರಿ ನೀವು. ಹೌದಪ್ಪ. ಜನರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್. ನಮ್ಮ ಮೇಲೆ ಬಹಳ ಅಪವಾದಗಳನ್ನ ವಿರೋಧ ಪಕ್ಷದವರು, ಸಾರ್ವಜನಿಕರು ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಆದ್ರೆ ಕೆಲವೊಂದು ವಿರೋಧ ಪಕ್ಷದವರು ಮತ್ತು ನಿಮ್ಮ ಪಕ್ಷದವರು ನಿಮಗೆ ಬೆನ್ನಿಂದ ಚೂರಿ ಆಗ್ತಾ ಇದ್ದಾರೆ ಸರ್. ನಿಮ್ಮ ಪಕ್ಷ ಅಂತ ಹೇಳ್ಬೇಡ, ನಮ್ಮ ಪಕ್ಷದವರು ಅಂತ ಹೇಳಿ. ಓಕೆ ಸರ್, ನಮ್ಮ ಪಕ್ಷದವರೇ ನಿಮ್ಗೆ ಬೆನ್ನಿಂದ ಚೂರಿ ಆಗ್ತಾ ಇದ್ದಾರೆ. ಅಂತವ್ರನ್ನ ಆದಷ್ಟು ನೀವು ಹೊರಗಡೆ ಇಟ್ಟು. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಪ್ರವಾಸ ಮಾಡ್ತೀನಪ್ಪ, ನಿನ್ನ ಭಾವನೆಗಳು ಅರ್ಥ ಆಯಿತು, ಎಲ್ಲ ತಿಳ್ಕೊಂಡಿದ್ದೆ ನಾನು. ಧನ್ಯವಾದ. ಬೆಂಗಳೂರಿಂದ ಕೃಷ್ಣಮೂರ್ತಿ, BS ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿ ಮಾತಾಡ್ಬೇಕಾಗಿ ಸರ್. ಮಾತಾಡಿ. ಹೇಳಪ್ಪ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವಾಗ ರಾಜಕೀಯ ಅಂತ ಹೇಳ್ತಾ ಇದಾರಲ್ಲ ಸರ್, ಇವಾಗ ಎಲ್ಲಾರು ಬರೀ ಮುಖ್ಯಮಂತ್ರಿ ಇದಕ್ಕೆ ಎಲ್ಲಾರು ಫೈಟ್ ಮಾಡ್ತಾ ಇದೀರಲ್ಲ, ಏನ್ಕೋಸ್ಕರ ಸರ್ ಅದು? ಇಲ್ಲಪ್ಪ, ಮುಖ್ಯಮಂತ್ರಿ ಸ್ಥಾನ ನಾನು ಫೈಟ್ ಮಾಡ್ತಿಲ್ಲ. ಎಲ್ಲವನ್ನ ಬಿಟ್ಟುಕೊಟ್ಟು ರಾಜ್ಯದಲ್ಲಿ ಪ್ರವಾಸ ಮಾಡಿ ಬೆಂಗಳೂರು ನಗರದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದೇನೆ. ಮಹಾನಗರ ಪಾಲಿಕೆ ಇವತ್ತು ನಮ್ಮ ಕೈಗೆ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಇರಬೇಕು. ನಾನು ಏನೂ ಸ್ಥಾನ ಇಲ್ಲದೇನೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು 9 ತಿಂಗಳಾಯ್ತು. ನಾನೆಲ್ಲಪ್ಪ ಬಡ್ದಾಡ್ತಾ ಇದ್ದೀನಿ ಸರ್. ಇಲ್ಲ, ಸ್ಟಾರ್ಟಿಂಗ್ ಇಂದನೂ ಇವಾಗ ಬಿಜೆಪಿ ಪಕ್ಷದಲ್ಲಿ ಸ್ಟಾರ್ಟಿಂಗ್ ಇಂದಾನು ಇದು ಬರ್ತಾನೇ ಇದೆ ರೆಗ್ಯುಲರ್ ಆಗಿ. ಅವ್ರಿಗೋಸ್ಕರ ಇವ್ರ ಸೀಟ್ ಬಿಡೋದು, ಇವ್ರಿಗೋಸ್ಕರ ಅದು, ಮತ್ತೆ ಅದೇನು ರೆಸಾರ್ಟ್ ರಾಜಕಾರಣ ಮಾಡೋದು. ಇಲ್ಲಪ್ಪ, ನಿಮ್ಮ ಮನಸ್ಸಿನ ಭಾವನೆಗಳು ಅರ್ಥ ಆಗುತ್ತೆ. ಇದು ಯಾವುದಕ್ಕೂ ಅವಕಾಶ ನಾನು ಕೊಡದೇನೆ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಇರುತ್ತೆ. ಓಕೆ, ರಮೇಶ್ ಅನ್ನುವಂಥವ್ರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ರಮೇಶ್, ನಮ್ಮ ಪ್ರಶ್ನೆ ಏನು? ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ ಇವಾಗ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಏನಿಲ್ಲ ಸರ್, ಟಿವಿನಲ್ಲಿ ನೋಡಿದೆ, ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಇವಾಗ ನಾನು ಲೈವ್ ಅಲ್ಲಿ ಬರ್ತಾ ಇದೆ. ನನಗೆ ಬಹಳ ಅಂದ್ರೆ ಬಹಳ ಬೇಜಾರಾಗ್ತಾ ಇದೆ ಸರ್. ನಮ್ಮನ್ನ ಈ ಪ್ರೋಗ್ರಾಮ್ ನೋಡಿದಾಗ, ನಿಮ್ ಮಾತುಗಳನ್ನ ಕೇಳಿದಾಗ, ಎಂತ ಒಂದು ದೊಡ್ಡ ನಾಯಕರು ನೀವು, ನಿಮ್ಗೆ ಎಂತ ಅನ್ಯಾಯ ಮಾಡಿದ್ದಾರೆ ಸರ್. ಅವ್ರುಗಳಿಗೆಲ್ಲ ಒಳ್ಳೇದಾಗತ್ತೆ ಸರ್.
ನಾವು ಏನು ಮಾಡೋಣಪ್ಪ, ದೇವ್ರ ಮೇಲೆಲ್ಲ ಭಾರ ಹಾಕ್ಬಿಟ್ಟು ನಿಮ್ಮಂಥವ್ರ ಬೆಂಬಲ ಇದೆ, ನಾನು ಮತ್ತೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಪ್ಪ, ಎಲ್ರಿಗೂ ಮನವರಿಕೆ ಮಾಡು, ಇದೇ ಮಾತನ್ನು ನೀನು ನಮ್ಮ ಕಾರ್ಯಕರ್ತರಿಗೆ ಹೇಳಿ ಅವರು ಸರಿಯಾದ ರೀತಿ ಇಲ್ಲ ಸರ್, ನಾನು ಸರ್ ಪಕ್ಷದ ಕಾರ್ಯಕರ್ತನೇ ಸರ್. ನಾನು ನಿಮ್ ಜೊತೆಗೆ ಸಂಕಲ್ಪ ಯಾತ್ರೆಯಲ್ಲಿ ಬಂದಿದ್ದೆ, ಸಾಕಷ್ಟು ಓಡಾಡಿದ್ದೀನಿ ಸರ್. ನಿಮಗೆ ನಾನು ಗುರುತಿಲ್ದೇ ಇರಬಹುದು, ಬಟ್ ನಮ್ಗೆ ಗೊತ್ತು ಸರ್, ನಾವೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ನಾವೆಲ್ಲ ಸೇರಿ ಬಿಜೆಪಿನ ಒಂದು ಹಂತ ತಂದಿದ್ವಿ ಸರ್. ನೀವೆಲ್ಲ ಇವ್ರೇನ್ ಸರ್, ನಾನು ನೋಡಿದ್ದೀನಿ ಸರ್, ಶಿವಮೊಗ್ಗದಲ್ಲಿ ನೀವು ನಿಮ್ ತಲೆಗೆ ಒಂದ್ಸತಿ ಯಾತ್ರೆ ಮಾಡ್ಬೇಕಾದ್ರೆ ಕಲ್ಲು ಲೇಟ್ ಆಗಿತ್ತು ಸರ್, ರಕ್ತ ಬರ್ತಿದ್ದಂತ ಹಣೆನ ನೀವು ಟವಲಲ್ಲಿ ಹಿಂಗ್ ಹಿಡ್ಕೊಂಡು ಯಾತ್ರೆ ಮಾಡ್ಕೊಂಡು ಮುಂದುವರೆದಿದ್ರೆ ಅಂತ ಒಬ್ಬ ಹೋರಾಟಗಾರನಿಗೆ ಈ ನಮ್ ಸದಾನಂದ ಗೌಡ್ರು ಇವರೆಲ್ಲ ಹಿಂಗೆಲ್ಲ ಮೋಸ ಮಾಡ್ಬೋದಾ ಸರ್? ಮನೆ ಕರೆದು ಊಟ ಮಾಡಪ್ಪ ಅಂತ ಹೇಳಿ ಊಟಕ್ಕೆ ಇಟ್ರೆ ಅದೇ ಮನೆಗೆ ದ್ರೋಹ ಮಾಡ್ತಾರಲ್ಲ ಸರ್ ಇವ್ರುಗಳು. ಎಲ್ಲ ದೇವರಿದಾನಪ್ಪ, ಅದೇ ನಾವ್ಯಾಕೆ ಶಾಪ ಹಾಕ್ಬೇಕಪ್ಪ, ಒಳ್ಳೇದು ಎಲ್ರಿಗೂ ಒಳ್ಳೇದಾಗಲಿ ಅಂದ್ಬೇಡಪ್ಪ. ಇಲ್ಲ ಸರ್. ಓಕೆ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್ ಸರ್. ಜನಗಳು ಮಾತ್ರ ಕೇಳಿದ್ರಿ, ಏನು ಹೇಳ್ತೀರಿ? ಇಲ್ಲ, ಈ ಪ್ರೀತಿ ವಿಶ್ವಾಸ ಇರೋದಕ್ಕೇನೆ, ಆ ಮೋಹಕ್ಕೇನೆ ಎಲ್ಲ ನೋವನ್ನು ಮರೆತು ನಾನೇ ಎಲ್ಲ ನೋವನ್ನು ನುಂಗ್ಕೊಂಡು ಮತ್ತೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತೀನಿ ಅಂದರೆ ಇಂಥವ್ರಿಗೋಸ್ಕರ, ಮತ್ತು ಅಧಿಕಾರಕ್ಕೋಸ್ಕರ ಅಲ್ಲ. ಇಂಥ ಲಕ್ಷಾಂತರ ಜನ ನನ್ನ ಜೊತೆ ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ದಾರೆ, ನನ್ನ ಜೊತೆ ಹೆಜ್ಜೆ ಇಡೋಕ್ಕೆ ಸಿದ್ಧ ಇದ್ದಾರೆ. ಅವ್ರಿಗೋಸ್ಕರ ನಾನು ರಾಜ್ಯದಲ್ಲಿ ಪ್ರವಾಸ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ.